ಮೊಟ್ಟೆ ಉದ್ಯಮಕ್ಕೂ ಕೂಡ ಮಧ್ಯಪ್ರಾಚ್ಯ ಯುದ್ಧದ ಬಿಸಿ ತಟ್ಟಿದೆ. ಕಾಫಿ ನಾಡಿನಿಂದ ಕೊಲ್ಲಿ ದೇಶಗಳಿಗೆ ಮೊಟ್ಟೆ ರಫ್ತು ಕುಸಿತ ಆಗಿದೆ. ಮೊಟ್ಟೆ ದರದಲ್ಲಿ ಭಾರಿ ಇಳಿಕೆ, ವ್ಯಾಪಾರದಲ್ಲಿ ಕುಂಠಿತ ಆಗಿದೆ. ರಾಜ್ಯದಲ್ಲಿ ಕೋಳಿ ಸಾಕಾಣಿಕೆದಾರರಿಗೆ ಸಂಕಷ್ಟ ಎದುರಾಗಿರೋದೀಗ. ಕಳೆದ 2 ವಾರದ ಹಿಂದೆ ₹7 ಇದ್ದಂತಹ ಮೊಟ್ಟೆ ಯುದ್ಧದ ಪರಿಣಾಮದಿಂದಾಗಿ ಈಗ ₹7ರಿಂದ ₹5.15 ದರ ಕುಸಿದಿದೆ. ರಫ್ತು ವ್ಯತ್ಯಯದಿಂದ ಸ್ಥಳೀಯ ಮಾರುಕಟ್ಟೆಗೆ ಸರಬರಾಜು ಹೆಚ್ಚಾಗಿದೆ. ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ದರಕ್ಕೆ ಮಾರಾಟದ ಅನಿವಾರ್ಯತೆ ಈಗ. ಆಹಾರ, ವಿದ್ಯುತ್, ಕಾರ್ಮಿಕ ವೆಚ್ಚ ಏರಿಕೆಯಿಂದ ನಷ್ಟ ಜಾಸ್ತಿ ಆಗಿದೆ. ಕೊಲ್ಲಿ ರಾಷ್ಟ್ರದಲ್ಲಿ ನಡೆಯುತ್ತಿರುವಂತಹ ಯುದ್ಧದ ಪರಿಣಾಮ ಭಾರತದ ಮೇಲೂ ಕೂಡ ಎಫೆಕ್ಟ್ ಆಗ್ತಾ ಇರುವಂತದ್ದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೊಟ್ಟೆಗಳ ಒಂದು ವ್ಯಾಪಾರದ ಮೇಲೂ ಕೂಡ ಸಾಕಷ್ಟು ಒಂದು ಪರಿಣಾಮವೂ ಕೂಡ ಬೀರಿರುವಂತದ್ದು. ನಾನೀಗ ಚಿಕ್ಕಮಗಳೂರು ನಗರದ ಮಾರ್ಕೆಟ್ ರಸ್ತೆಯಲ್ಲಿರುವಂತಹ ಹೋಲ್ಸೇಲ್ ಮೊಟ್ಟೆ ಅಂಗಡಿಯಲ್ಲಿರುವಂತದ್ದು. ಇಲ್ಲಿ ಪ್ರತಿನಿತ್ಯವೂ ಕೂಡ 3ರಿಂದ 5 ಸಾವಿರ ಮೊಟ್ಟೆಗಳು ಕೂಡ ವ್ಯಾಪಾರವಾಗುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಯುದ್ಧದ ಪರಿಣಾಮ ಈಗ ಒಂದೊಂದೇ ಉದ್ಯಮದ ಮೇಲೂ ಕೂಡ ಬೀಳ್ತಾ ಇರುವಂಥದ್ದು. ಅದರ ಸಾಲಿಗೆ ಕೋಳಿ ಮೊಟ್ಟೆ ಏನಿದೆ ಆ ಮೊಟ್ಟೆಯ ವ್ಯಾಪಾರದ ಮೇಲೂ ಕೂಡ ಬಿದ್ದಿರುವಂಥದ್ದು. ಮೊದಲು ₹7ವರೆಗೂ ಕೂಡ ಈ ಹೋಲ್ಸೇಲ್ ಮೊಟ್ಟೆ ದರದಲ್ಲಿ ವ್ಯಾಪಾರವಾಗ್ತಾ ಇತ್ತು. ಒಂದು ಮೊಟ್ಟೆಗೆ ₹7 ಹಂಗೆ ಇಲ್ಲಿ ಹೋಲ್ಸೇಲ್ ಅಂಗಡಿಯಲ್ಲಿ ವ್ಯಾಪಾರವಾಗ್ತಾ ಇತ್ತು. ಆದರೆ ಇದೀಗ ₹5.25 ಹಂಗೆ ಮೊಟ್ಟೆಯಲ್ಲಿ ವ್ಯಾಪಾರ ಆಗ್ತಾ ಇರುವಂತದ್ದು. ಅದನ್ನ ಅಂಗಡಿಗಳಲ್ಲಿ ಇದೀಗ ₹6 ಹಂಗೆ ಒಂದು ಮೊಟ್ಟೆಗೆ ಮಾರಾಟ ಆಗ್ತಾ ಇರುವಂತದ್ದು. ಮುಂಚೆ ಇದೇ ಮೊಟ್ಟೆಯನ್ನು ₹7 ಇಲ್ಲಿ ಹೋಲ್ಸೇಲ್ ಇಂದ ತೆಗೆದುಕೊಂಡು ಅಂಗಡಿಗಳಲ್ಲಿ ₹8ವರೆಗೂ ಕೂಡ ಮಾರಾಟ ಮಾಡುವಂತ ಪ್ರಕ್ರಿಯೆ ನಡೀತಿತ್ತು. ಇದೀಗ ಯುದ್ಧದ ಪರಿಣಾಮವಾಗಿ ಆ ಮೊಟ್ಟೆಯು ಬೇರೆ ಕಡೆಗೆ ಇದನ್ನ ಎಕ್ಸ್ಪೋರ್ಟ್ ಆಗ್ತಲೇ ಇಲ್ದಲೇ ಇರೋ ಕಾರಣಕ್ಕಾಗಿ ಮೊಟ್ಟೆ ಇಲ್ಲೆಯೇ ಉಳಿಯುವಂತ ಪರಿಸ್ಥಿತಿಯು ಕೂಡ ಬಂದಿರುವಂತದ್ದು. ಹಾಗಾಗಿ ಮೊಟ್ಟೆ ದರದಲ್ಲೂ ಕೂಡ ದರ ಕುಸಿತವೂ ಕೂಡ ಉಂಟಾಗಿರುವಂತದ್ದು. ರಫ್ತಿನ ಒಂದು ಪರಿಣಾಮವಾಗಿ ರಫ್ತು ಆಗದಲೇ ಇರುವಂತಹ ಕಾರಣಕ್ಕಾಗಿ ಚೈನ್ ಲಿಂಕ್ ಎಲ್ಲ ಒಂದ್ ಕಡೆ ಕಟ್ ಆಗಿರುವಂತದ್ದು. ಅಂದ್ರೆ ಚಿಕ್ಕಮಗಳೂರಿನಿಂದ ಬೇರೆ ಕಡೆಗೆ ಮೊಟ್ಟೆಯು ಕೂಡ ರಫ್ತು ಆಗ್ತಾ ಇತ್ತು. ಇಲ್ಲಿಂದ ಬೇರೆ ರಾಜ್ಯಕ್ಕೆ ಹೋಗ್ತಾ ಇತ್ತು. ಬೇರೆ ರಾಜ್ಯದಿಂದ ಬೇರೆ ದೇಶಗಳಿಗೂ ಕೂಡ ಈ ಮೊಟ್ಟೆ ರಫ್ತು ಪ್ರಕ್ರಿಯೆ ನಡೀತಾ ಇತ್ತು. ಆ ಚೈನ್ ಲಿಂಕ್ ಇದೀಗ ಯುದ್ಧದ ಪರಿಣಾಮವಾಗಿ ಕಟ್ ಆಗಿರುವಂತದ್ದು. ಹಾಗಾಗಿ ಮೊಟ್ಟೆ ದರ ಕುಸಿತವಾಗಿರುವಂತದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಮಾಲೀಕರು ಕೂಡ ಇರುವಂತದ್ದು. ನಿಮಗೆ ಯಾವ ರೀತಿ ಕಾಣ್ತಾ ಇದೆ ಸರ್? ಮೊಟ್ಟೆ ಸೇಲ್ಸ್ ತುಂಬಾ ಕಡಿಮೆ ಆಗಿದೆ. ಅಂದ್ರೆ ಹೊರ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇಲ್ವಾ ಸರ್? ಅಂದ್ರೆ ಒಟ್ಟಾರೆಯಾಗಿ ಸೇಲ್ಸೇ ಕಡಿಮೆ ಆಗಿದೆ. ಅಂದ್ರೆ ಮುಂಚೆ ಎಷ್ಟಿತ್ತು ಸರ್ ಈಗ ರೇಟು? ಈಗ ಎಷ್ಟಾಗಿದೆ ರೇಟು? ₹7 ನಡೀತಾ ಇತ್ತು. ಈಗ ₹5.25 ಮಾರ್ತಾ ಇದ್ದೀವಿ. ಅಂದ್ರೆ ಅಂಗಡಿಗಳ ಇದು ಹೋಲ್ಸೇಲ್ ದರ. ಅಂಗಡಿಗಳಲ್ಲಿ ₹8 ಮತ್ತೆ ಈಗ ₹6 ಮಾರ್ತಾರೆ. ಅಂದ್ರೆ ಮುಂಚೆ ಎಲ್ಲ ಬೇರೆ ಬೇರೆ ದೇಶಗಳಿಗೆ ಅಂದ್ರೆ ಇಲ್ಲಿಂದ ಬೇರೆ ರಾಜ್ಯಕ್ಕೆ ಹೋಗ್ತಾ ಇತ್ತು. ಇಲ್ಲಿಂದಲ್ಲ, ಇಲ್ಲಿ ಹೋಲ್ಸೇಲ್ ಅವರಿಂದ ಪೋಲ್ಟ್ರಿ ಅವರೆಲ್ಲ ನಾಮಕಲ್ಲು, ಈ ದಾವಣಗೆರೆ, ಚಿತ್ರದುರ್ಗ ಅವರೆಲ್ಲ ಡೈರೆಕ್ಟ್ ಆಗಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಈಗ ಎಲ್ಲ ಎಕ್ಸ್ಪೋರ್ಟ್ ಎಲ್ಲ ನಿಂತಿದೆ. ಸೇಲ್ಸ್ ತುಂಬಾ ಕಡಿಮೆ ಆಗಿದೆ. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.